ಎಷ್ಟೋ ಬೆಂಕಿ ಅವಘಡ ಆಗಿದೆ, ಕೆಲವೆಲ್ಲ ನಾವು ಹೇಳ್ಕೊಳಕ್ ಹೋಗ್ಲಿಲ್ಲ. ಮಹಾಭಾರತ ಕಾಲದಲ್ಲಿ ಕುರುಕ್ಷೇತ್ರ ಯುದ್ಧ ಆಗುತ್ತೆ. ನಾನು ಶ್ರೀಧರ್ ಸರ್ ಹತ್ರ ಬಂದಾಗ ಬಜೆಟ್ ಅನ್ನೋದೇ ಬಿಟ್ಬಿಟ್ಟೆ ಅಷ್ಟೇ. ಯಾರಿದಾರೋ ರಾಜಕೀಯ ವ್ಯಕ್ತಿಗಳು ಇದನ್ನೆಲ್ಲ ತೆರೆದಿಡೋದು ನೆಕ್ಸ್ಟ್ ಪಾರ್ಟ್ ಅಲ್ಲಿ ಬರುತ್ತೆ. ನನಗೂ ಒಂದು ಸಂತೋಷ ಆಯ್ತು, ಯಾಕಂದ್ರೆ ನಾನು ಸುಮಾರು ಚಿತ್ರ ಮಾಡಿದ್ದೀನಿ. ಅವತ್ತು ನಾನು ಹುಡ್ಕೊಂಡು ಹೋಗ್ತಾ ಇದ್ದೆ. ಬೆಟ್ಟನೇ ನನ್ನ ಜೊತೆ ಇದ್ದಾಗ ನಾನು ಇನ್ನೊಬ್ರ ಮೇಲೆ ಏನು ಡಿಪೆಂಡ್ ಆಗಲಿ. ಇದೇ ಸಂಯುಕ್ತ ಹೆಗ್ಡೆ ಬೇಡ ಸರ್ ಇನ್ನೊಂದು ಹೆಸರಿಡೋಣ, ಒಳ್ಳೆ ಹೆಸರಿಡೋಣ ಅಂದಾಗ, ಯಾಕಂದ್ರೆ ನಿಮ್ ಪೇಪರಲ್ಲಿ ಬಂದಿದೆ, ಟಿವಿಯಲ್ಲಿ ಬಂದಿದೆ, ಅಮಾವಾಸ್ಯೆ ದಿನ ಆಗಿರೋದು. ಅದೇ ಬೇರೆಯವರಾದ್ರೆ ಪಟ್ಟನ್ ಮಾತಾಡ್ಬಿಡ್ತಾರೆ, ನಿನ್ಗೆ ಏನ್ ಗೊತ್ತು, ನಿನ್ ವಯಸ್ಸೇನು, ನಿನ್ನ ಇದು ಅನುಭವ. ಪಾರ್ಟ್ 3 ರೆಡಿ ಅಂದ್ರು, ಪಾರ್ಟ್ 3 ರೆಡಿ. ಯಾಕೆಂದ್ರೆ ಇನ್ನೂ ನಾವು ಇವತ್ತು ಏನು ಕಥೆ ಹೇಳಿಲ್ಲ ಸರ್. ಸರ್ ಚಲನಚಿತ್ರ ರಂಗ ಇತಿಹಾಸದಲ್ಲಿ ಶ್ರೀಧರ್ ಸರ್ನ ಭೂಗತ ದಿನಗಳ ನಂತರ ಯಾರ ಕೈಲೂ ಪರಿಚಯ ಮಾಡಕ್ಕಾಗಿಲ್ಲ. ಇವತ್ತು ಅವರು ಪರಿಚಯ ಮಾಡಿದೀವಿ ನಟನೆ ಮೂಲಕ, ನನ್ನ ಚಿತ್ರರಂಗಕ್ಕಲ್ಲ. ಅವರು ಕಥೆಗಾರರು, ನಿರ್ದೇಶಕರು, ನಿರ್ಮಾಪಕರು ಎಲ್ಲ ಆಗಿದ್ದಾರೆ. ಇವರು ಇಷ್ಟು ವರ್ಷ ಮಾಡಿರುವಂತ ಚಿತ್ರಗಳಲ್ಲೂ ಮಾಡಿದಿರಾ, ಇವರು ಜೊತೆಯಲ್ಲೇ ಇದ್ದ ಒಡನಾಡಿಗಳ ಜೊತೆ ಸಹ ಚಲನಚಿತ್ರದಲ್ಲಿ ಆಕ್ಟ್ ಮಾಡಿದ್ರೆ, ಈ ಚಿತ್ರದಲ್ಲಿ ಮಾಡಿದಾರೆ ಅಂದ್ರೆ ನೀವೇ ಯೋಚನೆ ಮಾಡ್ಕೊಳ್ಳಿ ಈ ಚಿತ್ರದ ಪಾತ್ರದ ತೂಕ ಎಷ್ಟಿದೆ, ಮತ್ತೆ ಎಂತ ಅರಿವು ಮೂಡಿಸುತ್ತೆ. ಅದರಿಂದ ಅವರು ಲೆಜೆಂಡ್ ಸರ್. ಶ್ರೀಧರ್ ಸರ್ ಅಂದ್ರೆ ಲೆಜೆಂಡ್ ಅಷ್ಟೇ. ಅವ್ರ ಕೈಲಿ ನಾವು ಮಾಡಿಸ್ತಾ ಇದೀವಲ್ಲ, ನನ್ನ ಒಂದು ಸೌಭಾಗ್ಯ ಅವ್ರು ಮಾಡ್ತಾರೆ ಅಷ್ಟೇ ಹೇಳೋದು. ಓಕೆ, ಈ ಸಿನಿಮಾನ ಜನರು ಯಾಕೆ ನೋಡ್ಬೇಕು? ಅವೇರ್ನೆಸ್ ಬಿಟ್ಟು ಬೇರೆ ಯಾವ ವಿಷಯಕ್ಕೆ ನೋಡ್ಬೇಕು ಸರ್? ಅದನ್ನೇ ಹೇಳಿದೆ ನಾನು. ಟೆಕ್ನಿಕಲಿ ನಾವು ಯಾವ ರೀತಿ ಸೌಂಡ್ ಆಗಿದೀವಿ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗುತ್ತೆ ಸರ್. ನೀವು ಬಂದು ನೋಡ್ಬೋದು. ನೀವು ಇವತ್ತು ಟ್ರೈಲರ್ ನೋಡಿರ್ಬೋದು, ನಮ್ಮ ಒಂದು ವಿಜುವಲ್ ಟೀಸರ್ ನೋಡಿರ್ಬೋದು. ಇವೆಲ್ಲ ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ ಯಾವ ರೀತಿ ನಾವು ಎಷ್ಟು ಟೆಕ್ನಿಕಲಿ ಕ್ಯಾಮ್ರಾ ವರ್ಕ್ ಆಗಲಿ, ಮ್ಯೂಸಿಕ್ ಆಗಲಿ, ಮತ್ತೆ ಬಳಸಿರುವಂತ ಭಾಷೆ ಆಗಲಿ. ನಿಮ್ಗೆ ಸಾರ್ದು ಶ್ರೀಧರ್ ಸರ್ ಅಂದ್ರೇನೆ ಗೊತ್ತು, ಶಬ್ದ ಅಕ್ಷರ ಮಾಂತ್ರಿಕರು. ಆ ಅಕ್ಷರ ಪದ ಜೋಡಣೆಗಳಿದೆಯಲ್ಲ ಅದ್ಭುತವಾಗಿರುತ್ತೆ. ಇವೆಲ್ಲ ನಾವು ಕನ್ನಡ ಎಲ್ಲೋ ಒಂದು ಕಡೆ ಕನ್ನಡಗಳ ಭಾಷೆಯಲ್ಲಿ ಕೆಲವು ಹಳೇದು ಮರ್ತೋಗಿದ್ದಾರೆ. ಇವತ್ತಿನ ಕನ್ನಡ ಹೇಗಿರುತ್ತೆ ಅಂದ್ರೆ ಅದಕ್ಕೆ ಅರ್ಥನೇ ಇಲ್ಲ, ಕೆಲವು ಮಾತಾಡೋದಕ್ಕೆ ಭಾಷೆಗೆ ಸಂಬಂಧನೇ ಇಲ್ಲ. ಈ ಪದ ಪುಂಜ ಜೋಡಣೆ ಇದೆಯಲ್ವಾ, ಇದೆಲ್ಲ ಇವ್ರ ಬಾಯಲ್ಲಿ ಕೇಳ್ಬೇಕು ಸರ್. ಇದಕ್ಕಾಗಿ ಬರ್ಬೇಕು, ಯಾಕಂದ್ರೆ ನಾವು ಕೆಲವು ಕಳ್ಕೊಳ್ತಾ ಇದೀವಿ ಇವತ್ತು ನೋಡಿರ್ಬೋದು ಎಲ್ಲಾ ವಿಚಾರದಲ್ಲೂ. ಇವತ್ತು ಸುಮ್ಮನೆ ನಾ ಕೃಷ್ಣೇಗೌಡ್ರನ್ನು ಸಹ ತಿಳ್ಕೊಳಕ್ ಇಷ್ಟ ಬೀಳ್ತೀನಿ. ಇವತ್ತು ನೋಡಿರ್ಬೋದು ಪ್ರೊಫೆಸರ್ ಕೃಷ್ಣೇಗೌಡ್ರ ಮಾತು ನೋಡಿದಾಗ ನಮ್ಮ ಅಕ್ಕಪಕ್ಕದಲ್ಲಿ ಇಂಥ ಭಾಷೆ, ಇಂಥ ಸಂಪದ್ಭರಿತವಾದ ಕನ್ನಡ ಭಾಷೆ ಇದೆಯಾ ಅನ್ಸುತ್ತೆ. ಆ ಭಾಷೆನ ಇವತ್ತು ಶ್ರೀಧರ್ ಸರ್ ಬಾಯಲ್ಲಿ ಹೇಳಿದಾಗ ಇನ್ನೂ ಅದ್ಭುತವಾಗಿ ಹೋಗಿದೆ. ಇದನ್ನೆಲ್ಲ ಕೆಲವು ಪದಗಳ ಪ್ರಯೋಗ ಇದೆಯಲ್ಲ, ನಿಜವಾಗ್ಲೂ ಯಾರು ತಿಳ್ಕೊಳ್ಳೋದಕ್ಕೂ ಆಗೋದಿಲ್ಲ. ಆ ವ್ಯಾಲ್ಯೂಸ್ ಅವ್ರ ಬಾಯಿಂದ ಬಂದಾಗ್ಲೇ ಅತೂಕ ಗೊತ್ತಾಗುತ್ತೆ. ಇದನ್ನೆಲ್ಲ ನೋಡ್ಬೇಕು ನಾವು ಥಿಯೇಟರ್ಗೆ ಬಂದೇ ಈ ಪಿಕ್ಚರ್ ಅಲ್ಲಿ ನೋಡ್ಬೇಕು. ಓಕೆ, ಆಮೇಲೆ ಈ ನರಬಲಿ ಅನ್ನೋದು ಮೌಢ್ಯನ ಅಥವಾ ಆಚರಣೆನ ನಿಮ್ ಪ್ರಕಾರ ಏನದು ಸರ್? ಇದ್ರ ಬಗ್ಗೆ ನಮಗೂ ಸಹ ಕೆಲವು ಅನುಮಾನಗಳಿದೆ. ಕಾರಣ ಯಾಕಪ್ಪ ಅಂದ್ರೆ ಇವತ್ತು ನೀವು ನೋಡಿರ್ಬೋದು ಮಹಾಭಾರತ ಕಾಲದಲ್ಲಿ ಕುರುಕ್ಷೇತ್ರ ಯುದ್ಧ ಆಗುತ್ತೆ. ಆ ಯುದ್ಧ ಆಗುವಾಗ ಐರಾವಣ ಅಂತ ಹೇಳ್ಬಿಟ್ಟು, ಮೈರಾವಣ ಅಂತ ಹೇಳ್ಬಿಟ್ಟು ಅರ್ಜುನನ ಮಗನ್ನ ಬಲಿ ಕೊಡ್ತಾರೆ. ಯಾಕಪ್ಪ ಅಂದ್ರೆ ಯುದ್ಧ ನಡೆಯುವಾಗ ಯುದ್ಧ ಗೆಲ್ಲೋದಕ್ಕೆ ಒಂದು ನರಬಲಿ ಕೇಳುತ್ತೆ. ಆ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಏನಪ್ಪಾ ಹೇಳುತ್ತೆ ಅಂದ್ರೆ ಒಂದು ವಿದ್ಯಾವಂತ ಆಗಿರ್ಬೇಕು, ಅವನು ಯಾವುದೇ ಒಂದು ಕೆಟ್ಟ ಕೆಲಸ ಮಾಡಿರಬಾರ್ದು, ಅಂತ ವ್ಯಕ್ತಿನ ಬಲಿ ಕೊಡ್ಬೇಕು ಅಂದಾಗ ಆ ವ್ಯಕ್ತಿ ಯಾರು ಅಂತ ಹುಡುಗಿದಾಗ ಅರ್ಜುನನ ಮಗ ಆಗುತ್ತೆ. ಅವನನ್ನು ಬಲಿ ಕೊಟ್ಟ ನಂತರ ಕುರುಕ್ಷೇತ್ರ ಯುದ್ಧ ಗೆಲ್ತಾರೆ ಸರ್. ನಾವು ಧರ್ಮ ಅಂತ ಬಂದಾಗ ಪುರಾಣಗಳು ನಂಬ ಆಗಿದ್ರೆ ಈ ಮೌಢ್ಯನೂ ನಂಬೋದು, ಮೌಢ್ಯನೋ ಮೂಢನಂಬಿಕೆನೋ ನಂಬಬಹುದು. ಅಲ್ಲಿಂದಾನು ಬರ್ತಾನೆ ಇದೆ ನರಬಲಿ ಅಂತ. ಅದನ್ನ ನಾವು ನೋಡ್ಕೊಂಡು ಬಂದಿದ್ವಿ, ಕೇಳ್ಕೊಂಡು ಬಂದಿದ್ವಿ, ಇವತ್ತು ಆಚರಣೆಯಲ್ಲಿ ಇದೆ. ಅದರಿಂದ ನಂಬಲೇಬೇಕಾಗತ್ತೆ. ಹಾಗೆ ಇನ್ನೂ ಕೆಲವು ಇದರಲ್ಲೂ ನನಗೆ ಕೆಲವು ನಂಬಿಕೆಗಳೇನಪ್ಪ ಬರ್ತಾ ಇದೆ ಈಗ ಅಂದ್ರೆ, ನೀವು ಅಮಾವಾಸ್ಯೆ ದಿನ ನೀವು ನೋಡಿರ್ಬೋದು, ನಮ್ಗೆ ಸಂಯುಕ್ತ ಹೆಗ್ಡೆ ಹೀರೋಯಿನ್ಗೆ ಲೆಗಮೆಂಟ್ ಟೇರ್ ಆಗುತ್ತೆ, ಒಂದು ಆಕ್ಸಿಡೆಂಟ್ ಆಗುತ್ತೆ, ಅಪಘಾತ ಆಗುತ್ತೆ. ಈ ಅಪಘಾತ ಆಗುವ ದಿನ ಸಹ ಅಮಾವಾಸ್ಯೆನೇ ಆಗಿತ್ತು ನಮ್ಮ ಪಿಕ್ಚರ್ ಅಲ್ಲಿ. ಹಾಗೆ ಇದಕ್ಕೂ 3 ದಿನ ಮುಂಚೆ ಈ ಚಿತ್ರದ ಶೀರ್ಷಿಕೆ ಕ್ರೀಮ್ ಅನ್ನೋದನ್ನ ಬದಲಾವಣೆ ಮಾಡ್ಬೇಕು ಅಂತ ಮಾತಾಡ್ಕೊಳ್ತೀವಿ. ಆಗ ನನಗೆಲ್ಲೋ ಅನ್ಸುತ್ತೆ, ಇಲ್ಲ ಬೇಡ, ಇದ್ರ ಬದಲಾವಣೆ ಮಾಡೋದು ಬೇಡ, ಇದಿರ್ಲಿ ಅಂದಾಗ ಇದೇ ಸಂಯುಕ್ತ ಹೆಗ್ಡೆ ಬೇಡ ಸರ್ ಇನ್ನೊಂದು ಹೆಸರಿಡೋಣ, ಒಳ್ಳೆ ಹೆಸರಿಡೋಣ ಅಂದಾಗ, ಇದು ಮೂಢನಂಬಿಕೆನ ಗೊತ್ತಿಲ್ಲ, ನಾವ್ ಹೆಸರು ಆಯ್ತು, ಈ ಶೂಟಿಂಗ್ ಆದ್ರೆ ಅಮಾವಾಸ್ಯೆ ಆಗೋಗ್ಲಿ ಮಾಡೋಣ ನೋಡೋಣ ಅಂದಾಗ ಈ ಒಂದು ಅಪಘಾತ ಆಗುತ್ತೆ. ಅದರಿಂದ ನಾವು ಎಲ್ಲೋ ಒಂದ್ ಕಡೆ ಅದನ್ನ ಸ್ಟಾಪ್ ಮಾಡಿ ಕ್ರೀಮ್ ಅನ್ನೋ ಚಿತ್ರದ್ದು ಶೀರ್ಷಿಕೆನೆ ಮುಂದುವರ್ಸ್ಕೊಳ್ತೀವಿ. ಎಷ್ಟೋ ಬೆಂಕಿ ಅವಘಡ ಆಗಿದೆ, ಕೆಲವೆಲ್ಲ ನಾವು ಹೇಳ್ಕೊಳಕ್ ಹೋಗ್ಲಿಲ್ಲ. ಯಾಕಂದ್ರೆ ಎಲ್ಲ ಏನಾಗುತ್ತೆ, ಶೂಟಿಂಗ್ ಟೈಮಲ್ಲಿ ನಾವು ಹೇಳ್ಕೊಂಡಾಗ ಪ್ರಚಾರಕ್ಕಾಗಿ ಮಾಡ್ತಾ ಇದಾರೆ ಅನ್ಕೊಳ್ತಾರೆ. ಇಲ್ಲಿ ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ, ಕಂಪ್ಲೀಟ್ ಆಗಿದೆ. ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ವಿ, ಇವತ್ತು ಹೇಳ್ತಾ ಇದೀನಿ. ಬೇಕಾದ್ರೆ ನಿಮ್ ಪೇಪರ್ ಅಲ್ಲಿ ಬಂದಿದೆ, ಟಿವಿಯಲ್ಲಿ ಬಂದಿದೆ, ಅಮಾವಾಸ್ಯೆ ದಿನ ಆಗಿರೋದು. ಡೇಟ್ ನೋಡ್ಬೋದು, ತಾಳೆ ಹಾಕೊಬಹುದು, ಕಾಕತಾಳಿಯನ ನಿಜಾನ ಅದು ಗೊತ್ತಿಲ್ಲ. ಎಲ್ಲಿ ಆಯ್ತು ಬೆಂಕಿ ಅವಘಡ? ಬೆಂಕಿ ಅವಘಡ ಇಲ್ಲ ಆಯ್ತು ಸರ್ ಅದೇ ಸಮಯದಲ್ಲೇ ಇನ್ನೊಂದು ಅಮಾವಾಸ್ಯೆಯಲ್ಲಿ ಒಂದು 15 ದಿನ ಸೆಂಟ್ರಲ್ ಉದ್ದಾಗ
ಆಯ್ತು ಅದನ್ನು ಅಮಾವಾಸ್ಯೆ ಸಮಯದಲ್ಲಿ ಆಯ್ತು ಅದನ್ನು. ಕೆಲವು ತುಂಬಾ ಅವಘಡಗಳಾಗಿದೆ, ನೋಡ್ಬೇಕು. ಆದ್ರೆ ಆ ತಾಯಿ ಬೀಜಾಕ್ಷರಿ ಮಂತ್ರದಿಂದ, ಕ್ರೀಮ್ ಅನ್ನೋ ಬೀಜಾಕ್ಷರಿ ಮಂತ್ರದಿಂದ ಈ ಎಲ್ಲಾ ಅಡೆತಡೆಗಳು ಮುಗಿಸ್ಕೊಂಡು ನಾವು ನೆಮ್ಮದಿಯಾಗಿ ಬಂದಿದೀವಿ. ಓಕೆ ಸರ್, ಒಂದು ಪ್ರಾಜೆಕ್ಟ್ ಒಂದು ಬಜೆಟ್ ಪ್ಲಾನ್ ಅಲ್ಲಿ ಸ್ಟಾರ್ಟ್ ಮಾಡಿರ್ತೀರಿ. ಈಗ ಯಾವ ಬಜೆಟ್ಗೆ ಫಸ್ಟ್ ಕಾಪಿ ಬಂದು ನಿಂತಿದೆ ಸರ್? ಇಲ್ಲಿ ನಾನು ಶ್ರೀಧರ್ ಸರ್ ಹತ್ರ ಬಂದಾಗ ಬಜೆಟ್ ಅನ್ನೋದೇ ಬಿಟ್ಬಿಟ್ಟೆ ಫಸ್ಟ್. ಯಾಕೆಂದ್ರೆ ಬಜೆಟ್ ಹಾಕೊಂಡ್ ಬರೋದಕ್ಕೆ ನಾವು ವ್ಯಾಪಾರೀಕರಣಕ್ಕೆ ಬಂದಿರೋ ಸರ್. ಬಜೆಟ್ ಅನ್ನೋದು ವ್ಯಾಪಾರೀಕರಣ, ನಾನು ಬಜೆಟ್ ವ್ಯಾಪಾರೀಕರಣಕ್ಕೆ ಬಂದಿಲ್ಲ. ನಾ ಶ್ರೀಧರ್ ಸರ್ ಜೊತೆ ಸೇರಿ ಸಮಾಜಕ್ಕೆ ಏನೋ ಒಂದು ಅರಿವು ಮೂಡಿಸೋದಕ್ಕೆ ಅದರಿಂದ ಬಜೆಟ್ ಅನ್ನೋದು ಗೌಣವಾಗಿದೆ. ಆ ಬಜೆಟ್ ನಿಮ್ಗೆ ದೃಶ್ಯ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ನಾವು ಇದು ಮಾಡಿರೋದು ನಿಮ್ಗೆ ಒಂದು ಅಂದಾಜ ಮಾಡ್ಬೋದು, ನಾವ್ ಹೇಳೋದಿಲ್ಲ ಸರ್. ಓಕೆ, ಇದು ಶ್ರೀಧರ್ ಸರ್ ಒಡನಾಟದಲ್ಲಿ ನೀವು ಕಲ್ತ್ಕೊಂಡಿದ್ದೇನು ಅಂತ? ಸರ್, ಒಬ್ಬ ವ್ಯಕ್ತಿ ನಮ್ಮನ್ನ ನಂಬಿ ಬಂದ್ರೆ ಆ ವ್ಯಕ್ತಿನ ಕಟ್ಟ ಕಡೆವರೆಗೂ ಕೈ ಹಿಡಿಬೇಕು ಅನ್ನೋದು ಅವರು ಮೊಟ್ಟ ಮೊದಲನೇ ಇದು ಸರ್. ನೆಕ್ಸ್ಟ್, ಅತಿ ಜ್ಞಾನ ಭಂಡಾರ ಆಗಿರುವಂತ ವ್ಯಕ್ತಿ ಯಾರ ಬಂದು ಹೇಳುವಾಗ ಲಿಸನರ್ ಆಗಿ ಹೋಗ್ತಾರೆ ಸರ್. ಒಂದು ಚಿಕ್ಕ ಮಗು ಬಂದು ಹೇಳಿದ್ರು ಲಿಸನರ್ ಆಗ್ತಾರೆ, ಕೇಳ್ತಾರೆ, ಗ್ರಾಫ್ಟ್ ಮಾಡ್ತಾರೆ ಅವರಲ್ಲಿರೋ ಜ್ಞಾನನ. ಅದೇ ಬೇರೆಯವರಾದ್ರೆ ಪಟ್ಟನ್ ಮಾತಾಡ್ಬಿಡ್ತಾರೆ, ನಿನ್ಗೆ ಏನ್ ಗೊತ್ತು, ನಿನ್ ವಯಸ್ಸೇನು, ನಿನ್ನ ಇದು ಅನುಭವ. ಬಟ್ ಇವ್ರಿಗಾಗಿರೋ ಅನುಭವಕ್ಕೆ, ಇವ್ರು ಬರ್ದಿರೋಂಥ ಪುಸ್ತಕಗಳು ನೋಡಿರ್ಬೋದು, ಎಲ್ಲ ನೋಡಿರ್ಬೋದು. ನಮಗೆ ಇವತ್ತೇನಾಯ್ತು ಅಂದ್ರೆ, ನೀವಾಗ ನಿಮ್ಗೂ ಗೊತ್ತಿರುತ್ತೆ, ಯಾವುದೋ ಒಂದು ಹಳ್ಳಿಗಾಡಲ್ಲಿ 10th ಮಾಡಿರೋ ಮಗು ಒಂದು ಪಟ್ಟಣಕ್ಕೆ PUC ಕಲಿಯೋದಕ್ಕೆ, ಕಾಲೇಜ್ ಕಲಿಯೋದಕ್ಕೆ ಬಂದಾಗ ಅದು ದೊಡ್ಡ ಒಂದು ವಿದ್ಯಾನಿಕೇತನದಲ್ಲಿ ಸೇರಿದಾಗ ಏನ್ ಅನುಭವ ಆಗುತ್ತೋ ಆ ಅನುಭವ, ಆ ಸಂತೋಷ ಎರಡು ಶ್ರೀಧರ್ ಸರ್ ಒಡನಾಟದಲ್ಲಿ ನನಗೆ ಸಿಕ್ಕಿದೆ. ಓಕೆ, ಆಮೇಲೆ ಶ್ರೀಧರ್ ಸರ್ ಮಾತಾಡ್ತಾ ಹೇಳ್ತಾ ಇದ್ರು ಪ್ರೊಡ್ಯೂಸರ್ ಆಗ್ಲೇ ಪಾರ್ಟ್ 2 ಪಾರ್ಟ್ 3 ಮಾಡಕ್ ರೆಡಿ ಇದ್ದಾರೆ ಅಂತ. ಆತರ ಏನಾದ್ರು ಪ್ಲಾನ್ ಇದೆಯಾ ಸರ್? ಈಗ ಇದು ನೀವು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಅದು ನಾನು ಬಿಟ್ಕೊಡಂಗೂ ಇಲ್ಲ ಈಗ. ಯಾಕಂದ್ರೆ ಪಾರ್ಟ್ 2 ಮಾಡಿದ್ರು ಪಾರ್ಟ್ 2 ರೆಡಿ, ಪಾರ್ಟ್ 3 ರೆಡಿ ಅಂದ್ರು ಪಾರ್ಟ್ 3 ರೆಡಿ. ಯಾಕಂದ್ರೆ ಇನ್ನೂ ನಾವು ಇವತ್ತು ಏನು ಕಥೆ ಹೇಳಿಲ್ಲ ಸರ್. ನಿಮಗೆ ಜಸ್ಟ್ ಇವತ್ತು ಹೇಳಿರೋದೆಲ್ಲ ಜಸ್ಟ್ 1 ಲೈನ್ ಸ್ಟೋರಿ ಅನ್ಕೊಳ್ಳಿ ಸರ್. ಪಾರ್ಟ್ 1 ಈ ಭಾಗದಲ್ಲಿ ಹೇಳ್ತಾ ಇರೋದು ಬರೀ ಒಂದೇ ಒಂದು ಇದೆ ಸರ್. ಇನ್ನೂ ಡೀಪ್ ಆಗಿದೆ, ಇನ್ನೂ ತುಂಬಾ ಇದೆ, ಅಗಾಧವಾದ ಕಥೆ ಇದೆ. ಇನ್ನೂ ನೈಜ ಘಟನೆಗಳು ಹತ್ತಿರದಿಂದ ತೋರಿಸ್ತೀವಿ. ಕೆಲವು ರಾಜಕೀಯ ವ್ಯಕ್ತಿಗಳ ಯಾವ್ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು ಹತ್ತಿರದಿಂದ ತೋರಿಸ್ತೀವಿ. ಅವರ ಗೋಮುಖ ವ್ಯಾಘ್ರ ಯಾರ್ಯಾರಿದಾರೋ ರಾಜಕೀಯ ವ್ಯಕ್ತಿಗಳು, ಇದನ್ನೆಲ್ಲ ತೆರೆದಿಡೋದು ನೆಕ್ಸ್ಟ್ ಪಾರ್ಟ್ ಅಲ್ಲಿ ಬರುತ್ತೆ. ಇವತ್ತ ಡೀಪ್ ಆಗಿ ಹೋಗಿಲ್ಲ, ಜಸ್ಟ್ ಒಂದು ಗ್ಲಾನ್ಸ್ ಕೊಟ್ಕೊಂಡು ಹೋಗಿದ್ದೀವಿ. ಇದು ನಿಮ್ಗೆ ಕೊಡ್ತಾ ಇರೋದೆಲ್ಲ ಒಂದು ಸ್ಯಾಂಪಲ್ ಕೊಡ್ತೀವಲ್ಲ ಸರ್. ಯಾವ್ದೋ ಒಂದು ಅಡಿಗೆ ಹೋದಾಗ ಒಂದು ಸ್ಯಾಂಪಲ್ ಸಣ್ಣದಾಗಿ ಕೊಡ್ತಾರಲ್ಲ, ಅದು ಅಂತ ಹೇಳ್ಕೊಳ್ಳಿ ಸರ್. ಮುಂದೆ ಬರೋದು ಪಾರ್ಟ್ 2 ಪಾರ್ಟ್ 3 ಅಲ್ಲಿ ನಿಮ್ಗೆ ಭೂರಿ ಭೋಜನನೇ ಕೊಡ್ತೀವಿ. ಅಂದ್ರೆ ಇಲ್ಲಿ ಅನೌನ್ಸ್ ಮಾಡ್ಬಿಟ್ರಿ ನೀವು ಪಾರ್ಟ್ 2 ಪಾರ್ಟ್ 3? ಖಂಡಿತ ಸರ್, ಅಷ್ಟು ಕಾನ್ಫಿಡೆಂಟ್ ಇದೆ. ಈಗ ಏನಾಗುತ್ತೆ ಅಂದ್ರೆ ಸರ್, ಒಳ್ಳೆ ಊಟಗಾರ ಬಂದಾಗ ಬಡಿಸೋನು ಖುಷಿ ಅಲ್ವಾ ಸರ್? ನಾನು ಒಳ್ಳೆ ಅಡಿಗೆಯವನಾಗಿ ಒಳ್ಳೆ ಊಟ ಮಾಡಿದ್ರೆ ತಿನ್ನೋರು ಒಳ್ಳೆ ಊಟ ಮಾಡೋರು ಬಂದಾಗ ಬಡಿಸೋದು ಖುಷಿ. ಅದೇ ತರ ನಾ ಬಡಿಸೋದು ಖುಷಿ ಆಗಿದ್ದೀನಿ, ರೆಡಿ ಇದ್ದೀನಿ. ಕರ್ನಾಟಕದ ಪ್ರೇಕ್ಷಕರು ಎಲ್ಲ ಕಾಯ್ತಾನೋ ಇದಾರೆ. ಶ್ರೀಧರ್ ಸರ್ ಅಂದ್ರೆ ನಿಮ್ಗೆ ಗೊತ್ತು, ಒಂದು ಅಭಿಮಾನಿ ವರ್ಗನೇ ಇದೆ. ಈ ಅಭಿಮಾನಿ ವರ್ಗ ಯಾಕೆ ಅಂದ್ರೆ ಕತೆಗೆ, ಅವ್ರು ಮಾಡೋ ಒಂದು ಡೈರೆಕ್ಷನ್ಗೆ, ಅವ್ರ ಮೇಲಿರೋ ಒಂದು ಕೆಲವು ಮಾತಿನ ಶೈಲಿ ವರಸೆಗೆ ಎಷ್ಟೋ ಅಭಿಮಾನಿಗಳಿದ್ದಾರೆ. ಇದ್ರಲ್ಲಿ ನನ್ಗೆ ಆಡ್ ಆನ್ ಏನಾಗುತ್ತೆ ಅಂದ್ರೆ ಅವ್ರು ಆಕ್ಟಿಂಗು ಮಾಡಿದ್ರು. ಆಕ್ಟಿಂಗ್ ಮಾಡಿರೋ ಚೈತನ್ಯ ಅಗ್ನಿ ಎಲ್ಲಾ ಕಡೆ ಪಸರಿಸ್ಬಿಟ್ಟಿದೆ. ಅದರಿಂದ ವ್ಯಾಪಕವಾಗಿ ನಮ್ಗೆ ಎಲ್ಲಾರು ಪ್ರತಿಕ್ರಿಯೆ ಚೆನ್ನಾಗಿ ಬರ್ತಾ ಇದೆ. ಎಲ್ಲಾ ಕಡೆ ಕೇಳ್ತಾ ಇದಾರೆ, ನಮ್ಗೆ ಫೋನ್ ಮಾಡ್ತಾರೆ, ಏನಾಗಿದೆ ಪಿಕ್ಚರ್, ಯಾವತ್ತು ರಿಲೀಸ್, ಏನ್ ಮಾಡ್ತಾ ಇದ್ರ, ಎಷ್ಟು ಥಿಯೇಟರ್. ಸರ್, ಇವತ್ತು ನೀವು ನಂಬೋದಿಲ್ಲ, ಚಿತ್ರ ಮಂದಿರದ ಮಾಲೀಕರು ಫೋನ್ ಮಾಡಿ ಕೇಳ್ತಾ ಇದಾರೆ, ಸರ್ ನಾನು ಪಿಕ್ಚರ್ ಬೇಕು ಅಂತ. ಫಸ್ಟ್ ಟೈಮ್ ಅಂದ್ಕೊಳ್ತೀನಿ, ನನಗೂ ಒಂದು ಸಂತೋಷ ಆಯ್ತು. ಯಾಕಂದ್ರೆ ನಾನು ಸುಮಾರು ಚಿತ್ರ ಮಾಡಿದ್ದೀನಿ, ಅವತ್ತು ನಾನು ಹುಡ್ಕೊಂಡು ಹೋಗ್ತಾ ಇದ್ದೆ, ಸರ್ ನಾನು ನಿಮ್ ಥಿಯೇಟರ್ ಪಿಕ್ಚರ್ ಹಾಕ್ತೀನಿ, ನಾನು ನಿಮ್ ಥಿಯೇಟರ್ ಪಿಕ್ಚರ್. ಇವತ್ತು ಯಾವ ತರ ಆಗಿದೆ ಅಂದ್ರೆ ಶ್ರೀಧರ್ ಸರ್ ಆಕ್ಟಿಂಗ್ ಮಾಡಿರೋದ್ರಿಂದ ಎಲ್ಲಾ ಕಡೆಯಿಂದ ಫೋನ್ ಬರ್ತಾ ಇದ್ದಾರೆ. ನಾವು ನಮ್ ಚಿತ್ರಮಂದಿರದಲ್ಲಿ ಹಾಕಿ ನಮ್ ಚಿತ್ರ ಬಂತ ನಾನ್ ಸೆಲೆಕ್ಟ್ ಮಾಡೋನ್ ಆಗೋಗಿದ್ದೀನಿ. ಅದು ನಿಜವಾಗ್ಲೂ ಒಂದು ಸಂತೋಷದ ವಿಷಯ. ಓಕೆ, ಇಂಥ ಸಬ್ಜೆಕ್ಟ್ ಮಾಡುವಾಗ ಚಿತ್ರರಂಗದ ಸಪೋರ್ಟ್ ಹೇಗಿತ್ತು ನಿಮ್ಗೆ? ಚಿತ್ರರಂಗದ ಸಪೋರ್ಟ್ ಹೇಗಿತ್ತು ಸರ್? ನಾನು ಇಲ್ಲಿ ಶ್ರೀಧರ್ ಸರ್ ನನಗೆ ಬೆಟ್ಟನೇ ನಾನು ಸಪೋರ್ಟ್ ಇದ್ದೆ. ಬೇರೆ ಯಾರ ಸಪೋರ್ಟ್ ಮೇಲೂ ನಾನು ಅವಲಂಬಿತನಾಗ್ಲಿಲ್ಲ. ಕಾರಣ ನನ್ಗೆ ಇವರೇ ಬೆಟ್ಟನೇ ನನ್ನ ಜೊತೆ ಇದ್ದಾಗ ನಾನು ಇನ್ನೊಬ್ರ ಮೇಲೆ ಏನು ಡಿಪೆಂಡ್ ಆಗ್ಲಿ. ಆದ್ರೆ ಚಲನಚಿತ್ರ ಆದ್ಮೇಲೆ ಇವತ್ತು ಚಿತ್ರರಂಗದ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಸುಳ್ಳು ಹೇಳ್ಬಾರ್ದು, ವಿತರಕರಾಗಿರ್ಬೋದು, ಚಲನಚಿತ್ರ ಮಂದಿರದ ಮಾಲೀಕರಾಗಿರ್ಬೋದು, ಎಲ್ಲರೂ ಸಹ ಒಗ್ಗೂಡಿ ಈ ಪಿಕ್ಚರ್ ಇದು ಮಾಡ್ಬೇಕು. ಇವರಲ್ಲೂ ಸಹ ಎಲ್ಲಾರು ಶ್ರೀಧರ್ ಸರ್ ಅಭಿಮಾನಿಗಳೇ ಆಗಿದ್ದಾರೆ. ಅದೊಂದು ನನ್ನ ಅದೃಷ್ಟ. ಇವರೆಲ್ಲ ಸೇರಿ ಇವತ್ತು ಕೈ ಜೋಡಿಸಿದ್ದಾರೆ. ಅದಕ್ಕೆ ಈ ಮಟ್ಟಕ್ಕೆ ಎಲ್ಲ ಕಡೆ ಪ್ರಚಾರ ಆಗ್ತದೆ. ಹಾಗೆ ಚಿತ್ರಮಂದಿರಗಳು ಎಲ್ಲ ಕಡೆ ಸಿಗ್ತದೆ. ಓಕೆ ಸರ್, ಸೂಪರ್. ನಿಮ್ಮ ಪಾರ್ಟ್ 2 ಪಾರ್ಟ್ 3 ಬರಲಿ, ನಿಮ್ಮ ಸಿನಿಮಾಕ್ಕೆ ತುಂಬಾ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.
ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.